ಅಮ್ಮ, ಮೊದಲನೇ ಸಲ ಇವಳು ಎಡವಟ್ಟು ಮಾಡ್ತಾ ಇರೋ ಮೊದಲನೇ ಕೆಲಸ ಇದು. ಇದಕ್ಕಾದ್ರೂ ಆ ಏಜೆ ಸಂಬಂಧ ಮತ್ತೆ ವಾಪಸ್ ಬರೋ ಮಾಡುತ್ತಾಯಿ. ಅಮ್ಮ, ತಾಯಿ ಕರುಣಾಮಯಿ, ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟಲ್ಲ ತಾಯಿ. ಅಳಿಯಂದ್ರೆ ಅಲ್ಲ ಸರ್, ನೀವು ಇಲ್ಲಿ ಲೀಲಾನ ಹುಡ್ಕೊಂಡು ಬಂದ್ರಾ? ಹೌದು, ನನಗೆ ಟೈಮ್ ಇಲ್ಲ. ಎಲ್ಲಿದ್ದಾಳೆ ಅವಳು? ಅವಳು ಇಲ್ಲೇ ದೇವಸ್ಥಾನದಲ್ಲಿದ್ದಾಳೆ. ನಿಮ್ಮ ಧ್ಯಾನ ಅಲ್ಲ ದೇವ್ರ ಧ್ಯಾನದಲ್ಲಿದ್ದಾಳೆ. ಸರಿ, ಎಲ್ಲಿದ್ದಾಳೆ? ಅಲ್ಲಿ. ಅಯ್ಯೋ, ಇನ್ನೊಂದು 5 ನಿಮಿಷ ಬಿಟ್ಟು ಹೋದ್ರೆ ಅವಳ ವ್ರತ ಎಲ್ಲ ಮುಗಿದೋಗುತ್ತೆ. ನೋಡಿ, ನನಗೆ ಕಾಯೋಷ್ಟು ಪೇಷನ್ಸು ಇಲ್ಲ, ಅಷ್ಟು ಟೈಮು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಲೀಲಾ, ಲೀಲಾ, ನೀವು ನೆಮ್ಮದಿಯಿಂದ ವ್ರತ ಮಾಡೋಕ್ಕೂ ಬಿಡಲ್ವಲ್ಲ? ಅಯ್ಯೋ, ನೀನ್ ಯಾಕಮ್ಮ ಕಣ್ಬಿಟ್ಟೆ? ಯಾವುದೇ ಕಾರಣಕ್ಕೂ ವ್ರತ ಭಂಗ ಆಗ್ಬಾರ್ದು ಅಂತ ಹೇಳಿದ್ನಲ್ಲ ನಾನು. ಅಯ್ಯೋ ಅಮ್ಮ, ನಾನು ಕಂಪ್ಲೀಟ್ ಮಾಡ್ದೆ. ಕಂಪ್ಲೀಟ್ ಮಾಡ್ದ? ಏನೇ ಹೇಳ್ತಿದೀಯ ನೀನು? ಅಲ್ಲಮ್ಮ, ನಾನು 108ನೇ ಸತಿ ಅರ್ಧ ಹೇಳುವಾಗೆ ಅಂಕಲ್ ಕೂಗಿದ್ರು. ನಾನು ಕಂಪ್ಲೀಟ್ ಮಾಡೇ ಮಾತಾಡಿದ್ದು. ಯಾವುದಕ್ಕೂ ಅರ್ಚಕರನ್ನ ಒಂದ್ಸಲ ಹೇಳ್ಕೊಂಡು ಬಂದ್ಬಿಡ್ತೀನಿ. ಯು ಕಂಟಿನ್ಯೂ. ಅಂಕಲ್, ನೀವ್ಯಾಕೆ ನನ್ಗೆ ಇಲ್ಲಿ ತನಕ ಹುಡ್ಕೊಂಬಂದ್ರಿ? ನೀನು ನಮ್ಮ ಮನೆ ಕರ್ಕೊಂಡು ಹೋಗಿ. ನೋಡಿ, ಕಾಯ ವಾಚ ಮನಸ ಆ ದೇವಿ ನಾಮಸ್ಮರಣೆ ಮಾಡೋದ್ರಿಂದ ನಿಮ್ಮೆಲ್ಲಾ ಪಾಪಗಳು ಕಳೆದು ಶ್ರೇಯೋಭಿವೃದ್ಧಿನ ಹೊಂದುತ್ತೀರಿ. ಅರ್ಚಕ್ರೆ, ಒಂದು ಎಡವಟ್ಟಾಗ್ಬಿಟ್ಟಿದೆ. ಏನಾಯ್ತು ತಾಯಿ? ಅದು ನನ್ನ ಮಗಳು 108ನೇ ಮಂತ್ರ ಪಠಣ ಮಾಡುವಾಗ ಯಾರೋ ಬಂದು ಮಾತಾಡ್ಸಿದ್ರು. ಏನು ತೊಂದರೆ ಇಲ್ಲ ತಾನೆ? ಏನು ಪರಿಪೂರ್ಣ ಆಗೋ ಮೊದಲೇ ಮಾತಾಡಿದ್ರಾ? ಮೊದಲೇ ನಾನು ಹೇಳಿದ್ನಲ್ಲ ತಾಯಿ, ಇದು ವಿಶೇಷವಾದ ಪೂಜೆ, ಹಾಗೆ ಅಪೂರ್ಣ ಆಗ್ಬಾರ್ದು ಅಂತ. ಹೋಗ್ಲಿ, ನಿಮ್ಮ ಮಗಳು ಪೂರ್ಣ ಮಾಡಿದ್ರಾ ಅಥವಾ ಅವ್ರ ಜೊತೆ ಮಾತಾಡಿದ್ರಾ? ಇಲ್ಲ, ಅವ್ರು ಮಾತಾಡಿಸಿದಾಗ ಇವಳು ಕಂಪ್ಲೀಟ್ ಮಾಡ್ಬಿಟ್ಟಿದ್ಲು. ಹಾಗಿದ್ರೆ ನೀವು ಇನ್ಮೇಲೆ ನಿಶ್ಚಿಂತೆ ಆಗಿರಿ ತಾಯಿ. ಏನ್ ಹೇಳ್ತಾ ಇದ್ದೀರಾ ಅರ್ಚಕರೇ? ನಿಮ್ಮ ಮಗಳು ಕೊನೆ ಸಲ ಮಂತ್ರ ಹೇಳಬೇಕಾದ್ರೆ ಒಬ್ರು ವ್ಯಕ್ತಿ ಬಂದು ಮಾತಾಡ್ಸಿದ್ದು ಅದು ಆ ದೇವರ ಪರೀಕ್ಷೆ. ಚಂಚಲವಾಗದೆ ಪರಿಪೂರ್ಣಗೊಳಿಸಿದ್ದು ನಿಮ್ಮ ಮಗಳ ದೃಢತೆ. ಆ ತಾಯಿ ಸದಾ ಅಚಲವಾದ ಭಕ್ತಿಗೆ ಒಲಿಯೋದು. ಇನ್ನೂ ನೀವು ಮಾಡಿದ ಪೂಜೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಅಯ್ಯೋ ಸ್ವಾಮಿಗಳೇ, ನೀವು ಹೇಳ್ದಾಗೆ ಆಗ್ಬಿಟ್ರೆ ನಮ್ಮ ಇಡೀ ಕುಟುಂಬ ಬಂದು ಋಣ ಸೇವೆ ಮಾಡಿ 101 ತೆಂಗಿನಕಾಯಿ ಒಡಿಸಿ ಚಿನ್ನದ ಕಿರೀಟನೇ ಹಾಕಿಸ್ಬಿಡ್ತೀನಿ ಉತ್ಸವ ಮೂರ್ತಿಗೆ. ಹಾಗೆ ತಾಯಿ, ನಿಮ್ ಕೈಲಾಗಿದ್ದ ಸೇವೆ ನೀವು ಮಾಡಿ ಆ ದೇವಿ ಕೃಪೆನ್ ಪಡೀರಿ. ಆಯ್ತಾಯ್ತು ತಾಯಿ, ನೀನ್ ಮೊದಲೇ ಇಷ್ಟೊಂದು ಒಲಿತೀಯ ಅಂತ ಗೊತ್ತಾಗಿದ್ದಿದ್ರೆ ನನ್ನ ಗಂಡ ಮಕ್ಕಳ ಸಮೇತ ನಿತ್ಯ ನಿನ್ ಮುಂದೆನೇ ಇರ್ತಿದ್ವಲ್ಲ ತಾಯಿ. ಇನ್ನು ಅಪ್ಲಿಕೇಶನ್ ಫಾರ್ಮೇ ತುಂಬಿಲ್ಲ, ಆಗ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ಟಿಯಲ್ಲ. ಇನ್ ಮುಂದೆ ತಪ್ಪದೆ ಬರ್ತಾ ಇರ್ತೀವಿ. ನನ್ನ ಆಸೆನೆಲ್ಲ ಈಡೇರಿಸ್ತೀಯ ತಾನೇ ನೀನು? ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು, ಬಾ ಹೋಗೋಣ. ಅರ್ಜೆಂಟ್ ಇದ್ರೆ ನೀವು ಹೋಗಿ, ನಾನು ಬರಲ್ಲ. ಅಷ್ಟಕ್ಕೂ ನಾನ್ಯಾಕೆ ಬರಬೇಕು? ಲೀಲಾ, 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 ನೋಡು, ನಿನಗೆ ನನ್ನ ಜೊತೆ ಬರದೆ ಬೇರೆ ಚಾಯ್ಸ್ ಇಲ್ಲ, ನನಗೂ ಬೇರೆ ಆಪ್ಷನ್ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಅರೆ, ನಾನು ಅರ್ಚಕರನ್ನ ನೋಡಿ ಬರೋಷ್ಟರಲ್ಲಿ ಇವರಿಬ್ರು ಎಲ್ಲಿ ಹೋಗ್ಬಿಟ್ರು? ನೋಡು, ಈಗ ನಿನ್ನ ಹತ್ರ ನಿಂತ್ಕೊಂಡು ಮಾತಾಡೋ ಅಷ್ಟು ವ್ಯವಧಾನ ಆಗಲಿ ಸಮಯ ಆಗಲಿ ಎರಡೂ ನನ್ನ ಹತ್ರ ಇಲ್ಲ. ನನ್ನ ಹತ್ರನೂ ನಿಮ್ಮ ಹತ್ರ ಮಾತಾಡ್ಕೊಂಡು ಹರಟೆ ಹೊಡೆಯೋಷ್ಟು ಟೈಮ್ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪದೇ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡೋ ನಿಮ್ಮ ಜೊತೆ ನಂದೇನು ಮಾತು? ನಾನು ನೋಡ್ಬೇಡ, ಮಾತಾಡ್ಸ್ಬೇಡ ಅಂತ ಹೇಳಿ ಈಗ ನಾನು ಹಿಂದೆ ಸುತ್ತಿದ್ದೀರಲ್ಲ, ನೋಡ್ದವ್ರು ಏನು ಅನ್ಕೋತಾರ ಅಂಕಲ್? ನೋಡ್ಲಿಲ್ಲ, ಈ ಏಜೆ ಅನಾವಶ್ಯಕವಾಗಿ ಯಾರ ಹತ್ರನೂ ಏನು ಮಾತಾಡಲ್ಲ, ಕೇಳೋದು ಇಲ್ಲ. ಅಂಥವ್ನು ಇವತ್ತು ನಿನ್ನ ಹತ್ರ ಏನೋ ಕೇಳ್ತಾ ಇದ್ದಾನೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ದಯವಿಟ್ಟು ನನ್ನ ಜೊತೆ ಮನೆಗೆ ಬಾ. ಹೌದು, ಅದೆಲ್ಲ ಸರಿ. ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು? ನನ್ನ ಅಮ್ಮನ್ನ ಉಳಿಸ್ಕೊಡೋದಕ್ಕೆ. ನೀವು ಹೀಗೆ ಹಠ ಮಾಡ್ತಾ ಕೂತ್ರೆ ನಿಮ್ಮ ಆರೋಗ್ಯ ಇನ್ನೂ ಹದಗೆಡುತ್ತೆ ಅಜ್ಜಿ. ನೀವು ಹೀಗಿರೋದನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಮಾತು ಕೇಳಿ, ಈ ಜ್ಯೂಸ್ನಾದರೂ ಸ್ವಲ್ಪ ಕುಡೀರಿ. ಮೊದಲು ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ. ಲೀಲಾನ್ ಕರೆಸಿ ಅವಳ ಹತ್ರ ಮಾತಾಡಿದೆ,
ನನಗೆ ಸಮಾಧಾನ ಇಲ್ಲ. ಅವಳು ಇಲ್ಲಿ ಕರ್ಸೋದು ನಿಮ್ಗೆ ಸರಿ ಅನ್ಸತ್ತಾ ಅಜ್ಜಿ? ಅವ್ರ ಸಂಬಂಧನೇ ಬೇಡ ಅಂತ ಬೈದ್ ಕಳಿಸ್ದವ್ರ ಬಾಗ್ಲಿಗೆ ಹೋಗಿ ಮನೆಗೆ ಬನ್ನಿ ಅಂತ ಕರಿಯಕ್ಕಾಗತ್ತಾ? ಅವಳಿ ಮನೆ ಕಾಲಿಟ್ಟಾಗಿಂದ ಬರೀ ರಾಧ ಅಂತಾನೆ ಆಗಿದೆ. ಸಮಸ್ಯೆಗಳು ಸರಿ ಮೇಲೆ ಈ ಮನೆ ಸುತ್ಕೊಂಡಿದೆ. ಪಾಪ ನಮ್ಮ ಶ್ವೇತನ ಅರ್ಶಿನ ಶಾಸ್ತ್ರನೇ ಹಾಳಾಗ್ಲಿಲ್ವಾ ಅವಳಿಂದ? ನೀವೆಲ್ಲ ಫಂಕ್ಷನ್ ಹಾಳಾಯ್ತು ಅಂತಾನೆ ಯೋಚನೆ ಮಾಡ್ತಾ ಇದ್ದೀರಿ. ಪಾಪ ಕೌಸಲ್ಯ ತನ್ನ ಮಗಳು ಭಾಳ ಹಾಳಾಯ್ತು ಅಂತ ಎಷ್ಟು ಯೋಚನೆ ಮಾಡ್ತಿರ್ಬೇಕು. ಹೆಣ್ಣು ಹೆತ್ತ ಪ್ರತಿ ತಾಯಿನೂ ತನ್ನ ಮಗಳ ಭವಿಷ್ಯ ಚೆನ್ನಾಗಾಗಲಿ ಅಂತ ವ್ರತನೋ ಪೂಜೆನೋ ಮಾಡಿ ಒಂದು ಒಳ್ಳೆ ಗಂಡು ನೋಡ್ತಾಳೆ. ಆದರೆ ಅದೇ ಗಂಡು ಕೊನೆ ಕ್ಷಣದಲ್ಲಿ ನನಗೆ ಮದುವೆ ಬೇಡ ಅಂತಂದರೆ ಆ ತಾಯಿ ಎಷ್ಟು ನೊಂದ್ಕೋಬೇಡ, ಎಷ್ಟು ಸಂಕಟ ಆಗಬೇಡ. ಆ ನೊಂದವ್ರ ಶಾಪ ನಮಗೆ ತಟ್ಟದೇ ಇರುತ್ತಾ ಹೇಳು ಲಕ್ಷ್ಮಿ? ಹಾಗಂತ ಮೆಹಂದಿ ಶಾಸ್ತ್ರದ ದಿನ ನಮ್ಮ ಇಡೀ ಮನೆತನದ ಮರ್ಯಾದೆನ ಕಳೆದ ಹುಡುಗಿನ ಮತ್ತೆ ನೋಡ್ಬೇಕು ಅಂತ ಯಾಕಿಷ್ಟು ಹಠ ಮಾಡ್ತಿದ್ದೀರಾ? ಕ್ಷಮೆ ಕೇಳ. ಅಜ್ಜಿ, ಕ್ಷಮೆ ಕೇಳೋಂಥ ತಪ್ಪು ನಮ್ಮಿಂದ ಏನಾಗಿದೆ? ನಾವ್ ಯಾಕೆ ಅವ್ರ ಕ್ಷಮೆ ಕೇಳಬೇಕು? ಅವ್ರ ಮಗಳನ್ನ ನಮ್ಮ ಮಗನಿಗೆ ತಂದ್ಕೋತೀವಿ ಅಂತ ಹೇಳಿದ್ದಕ್ಕೆ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿ ಲೀಲಾ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಇಡೀ ಊರಿಗೆ ತಿಳಿಯೋ ಹಾಗೆ ಮಾಡಿದ್ದಕ್ಕೆ, ಕೊನೆಯದಾಗಿ ಮೆಹಂದಿ ಶಾಸ್ತ್ರದ ದಿನ ಅಷ್ಟು ಜನರ ಮುಂದೆ ನಿಮ್ಮ ಮಗಳು ನಮಗೆ ಬೇಡ ಅಂತ ಸಂಬಂಧ ಮುರ್ಕೊಂಡಿದ್ದಕ್ಕೆ, ಇಷ್ಟು ಕಾರಣಗಳು ಸಾಕಲ್ವಾ ದುರ್ಗಾ ನಾವು ಅವಳು ಕ್ಷಮೆ ಕೇಳೋದಿಕ್ಕೆ? ಅಜ್ಜಿ, ಅವ್ರಿಗೇನಾಗಿದೆಯೋ ನಮಗೂ ಅದಾಗಿದೆ ಅಲ್ವಾ? ನೀವ್ಯಾಕೆ ಇಷ್ಟೊಂದು ನೊಂದ್ಕೋಬೇಕು? ಶ್ರೀಮಂತರು ಏನು ಮಾಡಿದ್ರು ಚಂದವೇ. ಅದೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಈ ಥರದ್ದೇನಾದರೂ ನಡೆದ್ರೆ ಸಮಾಜಕ್ಕೆ ಹೆದರ್ಕೊಂಡು ಕಡೆಯವರೆಗೂ ತಲೆ ತಗ್ಗಿಸ್ಕೊಂಡೇ ಬದುಕಬೇಕಾಗತ್ತೆ. ಅಂಥವ್ರ ಶಾಪ ನನ್ನ ರಾಮ್ಗಾಗಲಿ ನಿಮ್ಗಾಗಲಿ ತಟ್ಟಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ದುರ್ಗಾ. ಅಂಥದ್ದು ಏನೂ ಆಗಲ್ಲ ಅಜ್ಜಿ. ನಿನಗೆ ಗೊತ್ತಿಲ್ಲ ದುರ್ಗಾ, ತಾಯಿ ಶಾಪ ಯಾವಾಗಲೂ ತಟ್ಟದೆ ಬಿಡಲ್ಲ. ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ನಾವೆಲ್ಲ ಯಾವ ಲೆಕ್ಕ? ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಜ್ಜಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಏಜೆಗಾಗ್ಲಿ ಈ ಮನೆಗಾಗ್ಲಿ ಆ ಥರದ್ದು ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಈಗ ನನ್ನ ಮಾತು ಕೇಳಿ, ಸ್ವಲ್ಪ ತಿಂಡಿನಾದ್ರೂ ತಿನ್ನಿ. ನನಗೇನು ಬೇಡ ದುರ್ಗಾ, ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ನೋಡಲಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಲೋ ಬಿ ಪಿ ಆಗಿ ಅನ್ಕಾನ್ಷಿಯಸ್ ಆಗಿದ್ದಾರೆ. ಆ ಸ್ಥಿತಿಲಿ ಅವ್ರು ಕನ್ವರ್ಸ್ತಾ ಇರೋದು ಒಂದೇ ಹೆಸರು, ಬರೀ ನಿನ್ನ ಹೆಸರು ಅಷ್ಟೇ. ಅದಕ್ಕೆ ನಾನು ಮನೆ ಕರೀತಾ ಇರೋದು. ಅಮ್ಮ ಕುಕ್ಕೋಗಿರೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಲೀಲಾ. ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಮನೆಗೆ ಬಾ.